ಸಂಪುಟ ವಿಸ್ತರಣೆಯ ಹೊತ್ತಲ್ಲೇ ಈಗ ಬಹು ದೊಡ್ಡದಾದಂಥ ಒಂದು ಬೆಳವಣಿಗೆಯಾಗಿದೆ. ಏನಾ ಬೆಳವಣಿಗೆ ನೋಡೋಣ. ಹೈಕಮಾಂಡ್ ನಾಯಕರ ಕ್ಷಮೆ ಯಾಚಿಸಿದ್ದಾರೆ ಈಗ ಜಮೀರ್ ಅಹಮದ್. ಪಬ್ಲಿಕ್ ಟಿವಿಯಲ್ಲಿ ಶಾಸಕ ಜಮೀರ್ ಅಹಮದ್ ಎಕ್ಸ್ಕ್ಲೂಸಿವ್ ಆಗಿರುವಂಥ ವಿಡಿಯೋ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ತನ್ನ ವಿರುದ್ಧ ವದಂತಿ, ನನ್ನ ವಿರುದ್ಧ ಸುಳ್ಳು ಸುದ್ದಿ ಹರಡಿದ್ದಾರೆ ಅನ್ನುವಂಥ ಆರೋಪ ಏನಿತ್ತು. ನಾನು ತಪ್ಪು ಮಾಡಿಲ್ಲ, ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಬಳಿ ಕ್ಷಮೆ ಕೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಸೊ ನಾನು ತಪ್ಪು ಮಾಡಿಲ್ಲ, ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಿ ಅನ್ನುವಂಥದ್ದನ್ನ ಈಗ ಹೇಳಿದ್ದಾರೆ. ಕಾರಣ ಈಗ ಸಂಪುಟ ವಿಸ್ತರಣೆ ಹೊತ್ತಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗೋದಿಲ್ಲ ಅನ್ನುವಂಥದ್ದೆಲ್ಲ ಇತ್ತಲ್ಲ. ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಡೆಲ್ಲಿಯಲ್ಲಿ ಇವತ್ತು ರಾತ್ರಿ ಹೈಕಮಾಂಡ್ನಿಂದ ಸಭೆ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು 20 ಸಚಿವರನ್ನು ಯಾರನ್ನು ಆಯ್ಕೆ ಮಾಡಬೇಕು, ಯಾರನ್ನು ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಮೊದಲ ಪಟ್ಟಿಯಲ್ಲೇ ಜಮೀರ್ ಅಹಮದ್ ಖಾನ್ ಅವರ ಹೆಸರಿನ ನಿರೀಕ್ಷೆ ಇತ್ತು, ಆದರೆ ಆ ಪಟ್ಟಿಯಲ್ಲಿ ಅವರ ಹೆಸರಿರಲಿಲ್ಲ. ಈಗ ನಮ್ಮ ಜೊತೆ ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ. ಫಸ್ಟ್ ಪಟ್ಟಿಯಲ್ಲಿ ಜಮೀರ್ ಅವರ ಹೆಸರು ಇರಬೇಕಿತ್ತು. ಇದು ನಿಮಗೂ ನಿರೀಕ್ಷೆ ಇತ್ತು, ಬಟ್ ನಿಮ್ಮ ಅಭಿಮಾನಿಗಳಿಗೂ ಇತ್ತು, ಆಗಲಿಲ್ಲ. ಇಲ್ಲ, ನಮಗೂ ನಿರೀಕ್ಷೆ ಇತ್ತು ಫಸ್ಟ್ ಪಟ್ಟಿಯಲ್ಲಿ ಬರ್ತದಂತ. ತಮಗೆಲ್ಲ ಗೊತ್ತಿದ್ದಂಗೆ 2ನೇ ತಾರೀಕು, 3ನೇ ತಾರೀಕು ಏನು ಪ್ರಮಾಣ ವಚನ ಆಯಿತು, 2ನೇ ತಾರೀಕಿಗೆ ಒಂದು ಆಡಿಯೋನ ರಿಲೀಸ್ ಮಾಡಿದ್ರು. ಅದ್ರ ಬಗ್ಗೆ ಆಡಿಯೋ ಬಗ್ಗೆ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ. ನಾನು ಆಲ್ರೆಡಿ ಕಂಪ್ಲೇಂಟು ಮಾಡಿದ್ದೀನಿ, FIR ಆಗಿದೆ. ಆ ಹಿನ್ನೆಲೆಯಲ್ಲಿ ಮಂತ್ರಿ ಆಗೋಕ್ಕೆ ಸಾಧ್ಯ ಆಗಿಲ್ಲ. ಈಗ 2ನೇ ಲಿಸ್ಟಲ್ಲಿ ಆಗ್ತದಂಥ ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೋ ಅದಕ್ಕೆ ನಾವೆಲ್ಲ ಬದ್ಧ. ನನಗೆ ಆಲ್ರೆಡಿ 3 ವರ್ಷ ಮಂತ್ರಿಯಾಗಿ ಜವಾಬ್ದಾರಿ ಕೊಟ್ಟಿದ್ರು. ಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ನಾನು ಅದ್ರ ಜೊತೆಲಿ ಈಗ 2028 ಚುನಾವಣೆ ಬರ್ತದೆ. ಈಗ ಪಕ್ಷ ಹೈಕಮಾಂಡ್ ಅವರು, ಇಲ್ಲಪ್ಪ ನೀನು 3 ವರ್ಷ ಮಂತ್ರಿ ಮಾಡಿದ್ವಿ, ನೀನು 2 ವರ್ಷ ಪಾರ್ಟಿ ಕೆಲಸ ಮಾಡು, ಪಕ್ಷದ ಕೆಲಸ ಮಾಡು, ಚುನಾವಣೆ ಬರ್ತಾಯಿದೆ ಅಂದರೆ ಅದಕ್ಕೂ ನಾನು ಸಿದ್ಧ. ಅಂದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ಅಸಮಾಧಾನ ಇದ್ದರು ಅನ್ನೋದು ಕೆಲವು ವೀಡಿಯೋಗಳನ್ನೆಲ್ಲ ಬಿಟ್ಟಿದ್ರು. ಮತ್ತು ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನೀವು ಮಾತನಾಡಿದ್ರಿ. ಆ ಸಂದರ್ಭದಲ್ಲಿ ಏನಾದರೂ ಗೊಂದಲ ಇತ್ತಾ? ಇಲ್ಲ, ಗೊಂದಲ ಏನಿಲ್ಲ. ಅದೇನೋ ಒಂದು ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಜಮೀರ್ ಅವರು ದಾವಣಗೆರೆ ಉಪಚುನಾವಣೆಯಲ್ಲಿ ಜಮೀರ್ ಅವರು ಆ್ಯಂಟಿ ಪಾರ್ಟಿ ಮಾಡಿದ್ದಾರೆ ಕೆಲಸ ಅಂತೇಳ್ಬಿಟ್ಟು ಒಂದು ಪ್ರಚಾರ ಮಾಡಿಬಿಟ್ಟಿದ್ದಾರೆ. ನಾನು ಆ ಥರ ಆ್ಯಂಟಿ ಪಾರ್ಟಿ ಕೆಲಸ ಏನೂ ಮಾಡಿಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ 5ನೇ ತಾರೀಕು ಹೋದೆ ನಾನು. ಈಗ ತಮಗೆಲ್ಲ ಗೊತ್ತಿದೆ, ಮಲ್ಲಿಕಾರ್ಜುನ್ ಅವ್ರು ಏನೇನು ಹೇಳಿಕೆ ಕೊಟ್ಟರು ಅದೆಲ್ಲ ಮಾಧ್ಯಮದಲ್ಲಿ ಬಂದಿರೋದು. ಮೊದಲೇ ಸತಿ ಒಂದು ಹೇಳಿಕೆ ಕೊಟ್ಟರು. ಜಮೀರ್ ಅವರು ದಾವಣಗೆರೆ ಏನು ಕೆಲಸ ಇದೆ, ಅವ್ರು ಏನಕ್ಕೆ ದಾವಣಗೆರೆ ಬರ್ತಾರೋ ಅಂತ ಒಂದು ಹೇಳಿಕೆ ಕೊಟ್ಟರು. ಅದಾದಮೇಲೆ ನಾನು ಪ್ರಚಾರ ಹೋಗ್ಬೇಕಂತ ತೀರ್ಮಾನ ಮಾಡಿದೆ. ಆ ಹಿನ್ನೆಲೆಯಲ್ಲೂ ಒಂದು ಹೇಳಿಕೆ ಕೊಟ್ಟರು. ಜಮೀರ್ ಅವರು ಬಂದಿಲ್ಲ ಅಂದರೆ ತುಂಬ ಒಳ್ಳೆಯದು ಅಂತ. ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿಬಿಟ್ಟಿದ್ರು, ಜಮೀರ್ ಅವರು 5ನೇ ತಾರೀಕಿಗೆ ದಾವಣಗೆರೆ ಪ್ರಚಾರಕ್ಕೆ ಬರ್ತಾರೆ ಅಂತ. ಅವ್ರಿಗೋಸ್ಕರ ನಾನು ಏನು ಮಾಡಿದೆ, ನಾನು ಅವ್ರ ಮನೆಗೆ ಹೋದೆ, ಮಲ್ಲಿಕಾರ್ಜುನ ಮನೆಗೆ ಹೋದೆ, ಪ್ರೆಸ್ ಮೀಟು ಮಾಡಿದೆ, ಒಂದು ರೋಡ್ ಶೋನು ಮಾಡಿದೆ, ಒಂದಿನ ಪ್ರಚಾರನೂ ಮಾಡಿದೆ. ನಾನು ಪಕ್ಷದ ಕೆಲಸ ಮಾಡಿದ್ದೀನಿ. ಅದಾದಮೇಲೆ 6-7ನೇ ತಾರೀಕಿಗೆ ಬಾಗಲಕೋಟಲ್ಲಿ ಪ್ರಚಾರನ ಮಾಡಿದ್ದೀನಿ. ನನ್ನ ಕಡೆಯಿಂದ ಸಿದ್ದರಾಮಯ್ಯ ಕೇಳ್ಕೊಂಡಿದ್ದೀನಿ. ನನ್ನ ಕಡೆಯಿಂದ ಏನಾದ್ರು ತಪ್ಪಾದರೆ ದಯಮಾಡಿ ನನ್ನ ಕ್ಷಮಿಸಿ ಅಂತ ಸಿದ್ದರಾಮಯ್ಯ ಹತ್ರ ಕೇಳ್ಕೊಂಡಿದ್ದೀನಿ. ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬ್ರ ಹತ್ರ ಕೇಳ್ಕೊಂಡಿದ್ದೀನಿ. ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಸಾಹೇಬ್ರ ಹತ್ರ ಕೇಳ್ಕೊಂಡಿದ್ದೀನಿ. ನಮ್ಮ ವೇಣುಗೋಪಾಲ್ ಸಾಹೇಬ್ರ ಹತ್ರ ಕೇಳ್ಕೊಂಡಿದ್ದೀನಿ. ಸುರ್ಜೇವಾಲಾ ಕೇಳ್ಕೊಂಡಿದ್ದೀನಿ. ನನ್ನಿಂದ ಏನೋ ದಾವಣಗೆರೆ ವಿಚಾರದಲ್ಲಿ ತಪ್ಪಾದರೆ ದಯಮಾಡಿ ಕ್ಷಮಿಸಿ. ನಾನು ಯಾವತ್ತೂ ಪಕ್ಷಕ್ಕೆ ದ್ರೋಹ ಮಾಡೋನಲ್ಲ. ಏನಕ್ಕಂದರೆ ನಾನು ಜನತಾದಳದಿಂದ 2017 ಜನತಾದಳ ಪಕ್ಷದಿಂದ ಬಂದಿರೋದು. ಬಂದಾದಮೇಲೆ ನನಗೆ ನಿರೀಕ್ಷೆನೂ ಇಟ್ಟಿಲ್ಲ. 2018 ನನ್ನ ಮಂತ್ರಿ ಮಾಡ್ತಾರಂತ ನಾನು ನಿರೀಕ್ಷೆ ಮಾಡಿಲ್ಲ. ಆ ಟೈಮಲ್ಲೇ ನನ್ನ ಮಂತ್ರಿ ಮಾಡಿದರು. ನಾನು ಪಕ್ಷಕ್ಕೆ ಹೆಂಗೆ ದ್ರೋಹ ಮಾಡೋಕ್ಕಾಗ್ತದೆ? ಈ ಪರ್ಸ್ನಲ್ ಈಗೋ ಏನೋ ಬಂತು. ಈಗ ತಮಗೂ ಎಲ್ಲ ಗೊತ್ತಿದ್ದಂಗೆ ಅಲ್ಲ, ಎಲ್ಲೋ ಒಂದು ಕಡೆ ನಿಮ್ಮ ವಿರುದ್ಧ ವ್ಯವಸ್ಥಿತವಾಗಿ ಏನಾದರೂ ಒಂದು ಪಿತೂರಿ ನಡೀತು ಅಂತ ಅನಿಸುತ್ತಾ? ಅದು ಮಾಡಿದ್ದಾರೆ ಅವ್ರು. ದೇವ್ರು ಚೆನ್ನಾಗಿಟ್ಟಿರಲಿ ಅವ್ರನ್ನ, ಅವ್ರು ಒಳ್ಳೆಯದಾಗಲಿ ಮಾಡಿದ್ದಾರೆ ಅವರು. ಅಂದರೆ ಇದೆಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತಿಂದ ಇಲ್ಲ. ಈ ಅಲ್ಪಸಂಖ್ಯಾತರು ದಾವಣಗೆರೆಯಲ್ಲಿ ಟಿಕೆಟ್ ಕೇಳ್ತಾ ಇರೋದು ಈ ಮೊನ್ನೆ ಉಪಚುನಾವಣೆಯಲ್ಲಿ ಕೇಳಿದಂಥ ಇಲ್ಲ. 94 ಕೇಳ್ಕೊಂಡೇ ಬರ್ತಾವ್ರೆ.